ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮನ ಮರ್ಯಾದೆ ಐತಾ? ಜನ ಸಂಪತ್ತನ್ನ ಜವಾಬ್ದಾರಿ ನಿಮ್ಮ ಅಜ್ಜನ್ ಮಾಡಿದ್ದೆ. ಬಾಲ್ ಕೇಳೋ ಅರಸಿಕೆರಲ್ಲಿ ನಿಮ್ಮ ಅಪ್ಪಗ ಹಾಕಿದ್ದೆ ಚೂರಿಯ. ನಿಮ್ ಯೋಗ್ಯತೆ ಬೆಂಕಿ ಹಾಕ. ಇದೇನು ಡ್ಯಾನ್ಸ್ ಕುಣಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೇನ್ರಿ? ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ಸದನದಲ್ಲಿ ನಾನು ಆವೇಶ ಭರಿತನಾಗಿ ಮಾತನಾಡೋದಕ್ಕೆ ಕಾರಣ ಬೇರೇನೇ ಇದೆ. ಬಿಜೆಪಿಯವರೇ ನನ್ನನ್ನ ಪ್ರವೋಕ್ ಮಾಡಿದ್ರು ಅಂತ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಮೇತ ಒಂದಷ್ಟು ಸಾಕ್ಷಿಗಳು ಅಂತ ಹೇಳ್ತಾ ಸದನದಲ್ಲಿ ಏನೇನ್ ನಡೀತು ಅನ್ನೋ ವಿಡಿಯೋವನ್ನ ಪೋಸ್ಟ್ ಮಾಡಿ ಶಿವಲಿಂಗೇಗೌಡ ಅವರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು, ಅಂದ್ರೆ ಸ್ಪಷ್ಟನೆಯನ್ನ ಕೊಟ್ಟಿರೋದು. ವಿಧಾನಸಭಾ ಕಲಾಪದಲ್ಲಿ ನಾನು ಆಡಿದ ಮಾತುಗಳು ಕೇವಲ ಒಂದು ಭಾಗ ಅಷ್ಟೇ ತೋರಿಸಿರೋದು, ಆದ್ರೆ ಆ ರೋಷದ ಹಿಂದೆ ಇದ್ದ ಅಸಲಿ ಸತ್ಯವೇ ಬೇರೆ. ನನ್ನ ಪ್ರತಿಕ್ರಿಯೆಗೆ ಬಿಜೆಪಿಯವರ ಪ್ರಚೋದನೆಯೇ ನೇರ ಕಾರಣ ಅನ್ನೋದಕ್ಕೆ ಇಲ್ಲಿದೆ ಸಾಕ್ಷಿ. ಬಿಜೆಪಿಯ ಕೆಲವು ಶಾಸಕರು ಸದನದ ಗೌರವ ಮರೆತು ನನ್ನನ್ನು ವೈಯಕ್ತಿಕವಾಗಿ ನಿಂದಿಸಿದ್ರು. ಅವರ ಕೆಳಮಟ್ಟದ ಟೀಕೆಗಳನ್ನ ಸಹಿಸೋದಕ್ಕಾಗದೆ ನಾನು ಎದುರೇಟು ಕೊಡಬೇಕಾಯಿತು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು ನಡೆದುಕೊಂಡಿರೋ ರೀತಿ ಸಹಿಸುವಂತದ್ದಲ್ಲ. ಯಾವಾಗ್ಲೂ ನಾನು ಮಾತಾಡೋದಕ್ಕೆ ನಿಂತಾಗ ನಾನ್ ಮಾತನಾಡಿದ್ದಷ್ಟೇ ಪ್ರಚಾರ ಆಗಿದೆ, ಆದ್ರೆ ಅವರು ಮಾತನಾಡಿರೋದು ಬಂದಿಲ್ಲ. ಟಿವಿಯವರು ಸದನದ ಒಳಗಡೆ ಇದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ. ಓವಿ ಕ್ಯಾಮ್ರಾ ಒಳಗಡೆ ಇದ್ದಿದ್ರೆ ವಿಪಕ್ಷದವರು ಮಾತನಾಡಿದ್ದು ಕೂಡ ಹೊರಗಡೆ ಬರ್ತಾ ಇತ್ತು ಅಂತ ಹೇಳಿದ್ರು. ಬಿಜೆಪಿಯವರು ಅಶ್ಲೀಲ ಪದ ಬಳಕೆಗೆ ನಾನೂ ಸ್ವಲ್ಪ ಪ್ರಚೋದನೆಯಾದೆ. ಬಿಜೆಪಿಯವರು ನನ್ನ ಮೇಲೆ ಯಾಕಿಷ್ಟೊಂದು ಜಿದ್ದು ಸಾಧಿಸ್ತಾ ಇದ್ದಾರೆ? ನಾನು ಪಕ್ಷ ಚೇಂಜ್ ಮಾಡಿದ್ರೆ ಇವರಿಗೇನು? ನಾನ್ ಮಾಡಿರೋ ಮಹಾಪರಾಧ ಏನು? ನಾನೇನಾದ್ರೂ JDS ಚಿಹ್ನೆ ಅಡಿ ಗೆದ್ದು ಪಕ್ಷ ಬಿಟ್ಟು ಹೋಗಿದ್ನಾ? ಹಾಗೆ ಮಾಡಿದ್ರೆ ಮೋಸ ಮಾಡಿದ್ದೀನಿ ಅನ್ಬಹುದು ಅಂತಾನು ತಿಳಿಸಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳ್ಬೇಕಾಗುತ್ತೆ. ವಿರೋಧ ಇರಬಹುದು, ಪರ ಇರಬಹುದು, ವಿರೋಧ ಇರಬಹುದು, ಪರ. ನೀನೇ ಇನ್ಯಾರಿಗೂ ಕೊಟ್ಟಿರಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ. ಎಂತ ಮಾಡಿ ಮನಮೋಹನ್ ಸಿಂಗ್ ಹಳ್ಳಿಗೆ ಆಡಳಿತ ತಂದ್ರೆ ಇಲ್ಲ, ನೀವು ಮತ್ತೆ ಡೆಲ್ಲಿ ತಗೊಂಡು ಹಳ್ಳಿ ಕಡಿಕೆ, ಬಲ್ರಿ ಹಳ್ಳಿ ಕಡಿಕೆ, ಡೆಲ್ಲಿಯಿಂದ ಹಳ್ಳಿಗಳ ಈ ಸಂಪತ್ತನ್ನ, ಈ ಜನ ಸಂಪತ್ತನ್ನ ಜವಾಬ್ದಾರಿ ಭಗವಂತನ ಮೇಲೆ. ಆ ಭಗವಂತ ಇದೇನು ಡ್ಯಾನ್ಸ್ ಕುಣಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ನಿಮ್ಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೇನ್ರಿ? ಹಾಗೆ ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ಲೋದು ಬಿಡೋದು ನನಗೆ ಬಿಟ್ಟ ವಿಚಾರ. ಈ ವಿಚಾರ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ನನ್ನ ವಿರುದ್ಧ ಹೇಗೆ ಪ್ರಚೋದನೆ ಮಾಡಿದ್ರು ಅನ್ನೋದು ಹೊರಗಡೆ ಬಂದಿಲ್ಲ. ನನಗೆ ಸಿಕ್ಕಷ್ಟು ತುಣುಕು ನಾನು ಬಿಡುಗಡೆ ಮಾಡಿದ್ದೀನಿ. ನನ್ನನ್ನು ಬೈದ್ರು ಒಂದೇನೆ, ನನ್ನ ಕ್ಷೇತ್ರದ ಜನರನ್ನ ಬೈಯೋದು ಕೂಡ ಒಂದೇ ಅಂತ ಹೇಳಿದ್ರು. ಸಲಗರ ಅವರ ಹೆಂಡತಿ ತಹಶೀಲ್ದಾರ್ ಅಂತ ಯಾರೋ ಹೇಳಿದ್ರು. ಹೀಗಾಗಿ ನಾನು ಅವರಿಗೆ ನಿನ್ ಹೆಂಡತಿ ತಹಶೀಲ್ದಾರ್ ಆಗಿದ್ದಕ್ಕೆ ನೀನ್ ಗೆದ್ದಿದೀಯಾ ಅಂತ ಹೇಳ್ದೆ. ಅದನ್ ಬಿಟ್ಟು ಬೇರೆ ಇನ್ನೇನು ದುರುದ್ದೇಶ ಇಲ್ಲ ಅಂತಾನು ಹೇಳಿದ್ರು. ನೀನ್ ಯಾಕೆ ಹಂಗೊಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು. ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತಾ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗ್ಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗ ಹಾಕಿದ್ದೆ ಚೂರಿಯ. ಅವು ಲೇ RSS, ಲೇ RSS
ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಏಯ್ ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಏಯ್ ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ವಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ಏಯ್ ವಿರೋಧ ಪಕ್ಷದ ನಾಯಕರೇ, ಇದೇನು ವಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರಸೀಕೆರೆಯಲ್ಲಿ. ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ? ಯಾವನ್ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು. ಏಯ್ ನೀನು ಕೇಳಿಲೆ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಿ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ನೀನು ಅಯೋಗ್ಯ. ನೀನು ದುಡ್ಡು ಹೊಡೆದಿದ್ಯಾ ನೀನು?